ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿರುವಂತಹ ಪೋಯಟ್ರಿ ಭಾಗವನ್ನು ನೋಡುವ. ಸಂಪೂರ್ಣ ಪೋಯಟ್ರಿಯ ಎಲ್ಲ ಪೋಯಟ್ರಿ ಅಂದರೆ ಇದರಲ್ಲಿ ಒಟ್ಟು 6 ಪದ್ಯಗಳಿದೆ. ವಿಲಿಯಂ ಶೇಕ್ಸ್ಪಿಯರ 2 ಪದ್ಯ, ಥಾಮಸ್ ಗೆರ್ರೆಯವರ 1 ಪದ್ಯ, ವಿಲಿಯಂ ವರ್ಡ್ಸ್ವರ್ತಿನ 2 ಪದ್ಯ, ಯುಲಿಸಸ್ ಆಲ್ಫರ್ಡ್ ಟೆನ್ನಿಸನ್ ಅವರ ಪದ್ಯ. ಒಟ್ಟು 6 ಪದ್ಯಗಳಿದೆ. ಈ ಒಂದೇ ವಿಡಿಯೋದಲ್ಲಿ ನಾವು 6 ಪದ್ಯಗಳ ಸಮ್ಮರಿಯನ್ನು 6 ಪದ್ಯಗಳ ಸಾರಾಂಶವನ್ನು ತಿಳಿತಾ ಹೋಗುವ ಸ್ನೇಹಿತರೆ. ಯಾವ್ಯಾವ ಪದ್ಯಗಳು ಯಾವ್ಯಾವ ವಿಚಾರವನ್ನು ಒಳಗೊಂಡಿದೆ, ಏನೆಲ್ಲ ವಿಷಯಗಳದರೊಳಗಿದೆ ಎನ್ನುವಂಥದ್ದನ್ನು ತಿಳ್ಕೊಂಡು ಹೋಗುವ. ಇದರಿಂದ ನಿಮಗೂ ಕೂಡ ಪರೀಕ್ಷೆಗೆ ಓದಲಿಕ್ಕೆ ತುಂಬಾ ಸುಲಭ ಆಗ್ತದೆ, ಹಾಗೆ ನೆನಪಲ್ಲಿ ಇರಲಿಕ್ಕೂ ಕೂಡ ಸಹಾಯ ಆಗ್ತದೆ ಎನ್ನುವಂತಹ ದೃಷ್ಟಿಯಿಂದ ನಾನಿವತ್ತು ಒಂದೇ ವಿಡಿಯೋದಲ್ಲಿ ಎಲ್ಲ ಪದ್ಯದ ಅಂದರೆ 6 ಪದ್ಯದ ಸಾರಾಂಶವನ್ನು ತಿಳಿಸ್ತಾ ಹೋಗ್ತಾನೆ. ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡಿದ್ರೆ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ, ಇಲ್ಲದಿದ್ದರೆ ನೀವು ಸಮ್ಮರಿಯನ್ನು ಬರ್ಕೊಳ್ಳಿ ಸ್ನೇಹಿತರೆ. ಆ ಸಮ್ಮರಿಯನ್ನು ಹೇಗೆ ಕಷ್ಟ ಆದರೂ ಕೂಡ ಅದನ್ನು ಒಮ್ಮೆ ಕಲ್ತ್ಕೊಳ್ಳಿ. ನಿಮಗೆ ಸಮ್ಮರಿ ಕಷ್ಟ ಆಗ್ತಾ ಇದೆ, ಇಂಗ್ಲೀಷ್ ಕಷ್ಟ ಆಗ್ತಾ ಇದೆ ಅಂತಾದರೂ ಕೂಡ ಈ ಸಮ್ಮರಿಯನ್ನು ಬರೆದು ಆದರೂ ಕಲಿಯಿರಿ, ಬಾಯಿಪಾಠ ಮಾಡಿ ಆದರೂ ಕಲಿಯಿರಿ ಸ್ನೇಹಿತರೆ. ಹೇಗಾದರೂ ಸರಿ ಒಟ್ಟಿನಲ್ಲಿ ನಿಮಗೆ ಸಮ್ಮರಿ ಬರಬೇಕು. ಪದ್ಯದ ಪ್ರತಿಯೊಂದು 6 ಪದ್ಯದ ಸಮ್ಮರಿ ನಿಮಗೆ ಸರಿಯಾಗಿ ಬಂತು ಅಂತಾದರೆ ಅನೋಟೇಟ್ ಕೂಡ ಬರೀಲಿಕ್ಕೆ ನಿಮಗೆ ತುಂಬಾ ಸುಲಭ ಆಗ್ತದೆ. ಪ್ರಶ್ನೋತ್ತರ ಬರೀಲಿಕ್ಕೆ, ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ. ಆದ್ದರಿಂದ ನಾನಿವತ್ತು ಈ ಒಂದೇ ವಿಡಿಯೋದಲ್ಲಿ 6 ಪದ್ಯದ ಸಮ್ಮರಿಯನ್ನು ತಿಳಿಸ್ತಾ ಹೋಗ್ತೇನೆ. ಈಗಾಗಲೇ ನಾನು ಪ್ರತ್ಯೇಕವಾಗಿ ಪ್ರತಿಯೊಂದು ಪದ್ಯದ ಸಮ್ಮರಿಯನ್ನು ತಿಳಿಸ್ಕೊಟ್ಟಿದ್ದೆ. ಆ ಎಲ್ಲ ವಿಡಿಯೋವನ್ನು ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ. ಆ ಪ್ಲೇ ಲಿಸ್ಟಲ್ಲಿ ನೀವು ನೋಡಿಕೊಂಡು ಅದನ್ನು ತಿಳ್ಕೊಳ್ಳಿ. ನಿಮಗೆ ಅದು ತುಂಬಾ ಸುಲಭ ಇದೆ ಅಂತ ಅಂದರೆ ಓದ್ಕೊಳ್ಳಿ, ಇಲ್ಲ ಅಂತಾದರೆ ಬೇರೆ ಕಡೆಯಿಂದಲೂ ನೀವು ಬೇರೆ ಪುಸ್ತಕಗಳಿಂದಲೂ ಕೂಡ ಓದ್ಕೊಳ್ಬೋದು, ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ನಿಮಗೆ ಅದರಲ್ಲೆಲ್ಲ ಸಿಗ್ತದೆ. ಬನ್ನಿ ಇವಾಗ ನಾವು ಪೋಯಟ್ರಿ ಭಾಗದ ಒಂದೊಂದೇ ಪದ್ಯವನ್ನು ನೋಡ್ತಾ ಹೋಗುವ. ಮೊದಲಿಗೆ ಅವರು ಕೊಟ್ಟಿರುವಂತಹ ಪದ್ಯ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎನ್ನುವಂತಹ ಪದ್ಯ. ಯಾರು ಬರೆದಿದ್ದಾರೆ? ವಿಲಿಯಂ ಶೇಕ್ಸ್ಪಿಯರ್. 2 ಸಲ ಹೇಳಿ, ಯಾರು ಕವಿ? ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ನ ಸ್ಪೆಲ್ಲಿಂಗ್ ಕೂಡ ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಅನೋಟೇಟ್ ಬರೀಬೇಕಾದ್ರೆ ನಾವು ಈ ಪದ್ಯವನ್ನು, ಈ ಸಾಲನ್ನು ಈ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ, ಈ ಪದ್ಯವನ್ನು ಬರೆದವರ ಹೆಸರು ಕೂಡ ಬರಿಬೇಕಾಗ್ತದೆ. ಆದ್ದರಿಂದ ಇಲ್ಲಿ ನಾವು ಕವಿಯ ಹೆಸರನ್ನು ಕೂಡ ಸರಿಯಾಗಿ ನೆನಪಲ್ಲಿ ಇಡಬೇಕು. WILLIAM ವಿಲಿಯಂ ಶೇಕ್ಸ್ಪಿಯರ್, SHAKESPEARE ವಿಲಿಯಂ ಶೇಕ್ಸ್ಪಿಯರ್. 2-3 ಬಾರಿ ಆ ಕವಿಯ ಹೆಸರನ್ನು ಹೇಳ್ಕೊಳ್ಳಿ. ಅದಾದ ನಂತರ 2-3 ಬಾರಿ ಬರೀರಿ, ಆವಾಗ ಅದು ನಿಮಗೆ ನೆನಪಲ್ಲಿರ್ತದೆ. ವಿಲಿಯಂ ಶೇಕ್ಸ್ಪಿಯರ್ ಅವರು 2 ಪದ್ಯವನ್ನು ಬರೆದಿದ್ದಾರೆ. ಒಂದು ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎನ್ನುವಂತಹ ಕವಿತೆ, ಮತ್ತು ಒಂದು ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ ಎನ್ನುವಂಥದ್ದು. ಈ 2 ಪದ್ಯಗಳು ಕೂಡ ಸೋನೆಟ್ ಆಗಿರುವಂಥದ್ದು. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಈ ಒಂದು ಪದ್ಯ ಸೋನೆಟ್. ಈ ಸೋನೆಟ್ನ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ, ಸೋನೆಟ್ನ ಬಗ್ಗೆ ವಿವರಿಸಲಿಕ್ಕೆ ಕೇಳ್ತಾರೆ. ಆವಾಗ ನಾವು ಸೋನೆಟ್ನ ಬಗ್ಗೆ ಕೂಡ ತಿಳಿಸ್ಬೇಕು. ಅದರ ಬಗ್ಗೆ ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ನಾವು ನೋಡುವಂತಹ ಪದ್ಯ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್. 14 ಸಾಲುಗಳುಳ್ಳಂತಹ ಈ ಪದ್ಯ ಸೋನೆಟ್ ಆಗಿರುವಂಥದ್ದು. ಅದರ ಸಮ್ಮರಿಯನ್ನು ನೋಡಿಕೊಳ್ಳಿ. ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎನ್ನುವಂತಹ ಪದ್ಯವನ್ನು ಬರೆದವರು ವಿಲಿಯಂ ಶೇಕ್ಸ್ಪಿಯರ್. ಈ ಒಂದು ಪೋಯಮಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಲೇಖಕರು ತಮ್ಮ ಗೆಳೆಯರಿಗೆ ಹೇಳುವಂಥದ್ದು, ಗೆಳೆಯನಿಗೆ ಹೇಳ್ತಾ ಇರುವಂಥದ್ದು, ನೋಡು ನಾವು ಬರೆದಿರುವಂತಹ ಕವಿತೆ, ನಾವು ಬರೆದಿರುವಂತಹ ಸಾಹಿತ್ಯ ಇದೆಯಲ್ಲ, ಅದು ಯಾವತ್ತೂ ಏನೂ ಆಗುವುದಿಲ್ಲ, ನಶಿಸಿ ಹೋಗುವುದಿಲ್ಲ.
ಆದರೆ ಈ ಸ್ವರ್ಣಲೇಪಿತ ಏನು ಹೇಳ್ತಾರೆ, ಸ್ಮಾರಕಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಒಂದು ಕೆತ್ತನೆಗಳಿರ್ಬೋದು ಅಥವಾ ಶಿಲ್ಪಗಳಿರ್ಬೋದು, ಇದೆಲ್ಲ ಕೂಡ ಇದೆಯಲ್ಲ, ಅದೆಲ್ಲ ಕೂಡ ಹಾಳಾಗ್ತದೆ ಅಥವಾ ಗಾಳಿ ಬೆಳಕು ಮಳೆಯಿಂದ ಕೂಡ ಅದು ನಶಿಸಿ ಹೋಗ್ತದೆ. ಆದರೆ ನಾವು ಬರೆದಿರುವಂತಹ ಪದ್ಯ ಯಾವುದೇ ಗಾಳಿ ಬೆಳಕು ನೀರಿನಿಂದ ನಶಿಸಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಾವು ಕವಿತೆಯನ್ನು ಬರೆದ್ರೆ ಅದು ಯಾವತ್ತೂ ಶಾಶ್ವತವಾಗಿ ಇರುವಂಥದ್ದು, ಅದು ನಶಿಸಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಲೇಖಕರು ತಿಳಿಸ್ತಾ ಇರುವಂಥದ್ದು. ಇಲ್ಲಿ ಲೇಖಕರು ಹೇಳ್ತಾರೆ ನೋಡಿ, ಈ ಒಂದು ಸ್ಮಾರಕ ರಾಜನ ಖಡ್ಗ ಇದೆಯಲ್ಲ, ಹರಿತವಾದಂತಹ ರಾಜನ ಖಡ್ಗದಿಂದ ಕೂಡ ಈ ಒಂದು ಸ್ಮಾರಕ ನಶಿಸಿ ಹೋಗ್ಬೋದು. ಆದರೆ ಕವಿತೆ ಅಥವಾ ಒಂದು ಕಾವ್ಯ ಯಾವತ್ತೂ ರಾಜನ ಖಡ್ಗದಿಂದಲೂ ಕೂಡ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಸ್ಮಾರಕ ಮತ್ತು ಈ ಒಂದು ಶಿಲ್ಪಗಳೆಲ್ಲ ಬೆಂಕಿಯಿಂದ ಕೂಡ ಹಾಳಾಗ್ಬೋದು, ಆದರೆ ಕವಿತೆ ಎನ್ನುವಂಥದ್ದು, ಕಾವ್ಯ ಎನ್ನುವಂಥದ್ದು ಬೆಂಕಿ ಕೂಡ ನಾಶ ಆಗೋದಿಲ್ಲ. ಇನ್ನು ಲೇಖಕರು ಹೇಳ್ತಾರೆ, ಅರಮನೆ ಮೂರ್ತಿಗಳಿದೆಯಲ್ಲ ಅದು ಯುದ್ಧದಿಂದ ನಾಶ ಆಗ್ಬೋದು. ಅರಮನೆ ಇರ್ಬೋದು ಅಥವಾ ಒಂದು ಮೂರ್ತಿ ಯಾವುದೇ ಕೂಡ ಇರ್ಬೋದು, ಇದೆಲ್ಲ ಕೂಡ ಒಂದು ಯುದ್ಧದಿಂದ ನಾಶ ಆಗ್ಬೋದು. ರಾಜರುಗಳು ಯುದ್ಧವನ್ನು ಮಾಡಿ ಅದನ್ನೆಲ್ಲ ಹಾಳುಗೆಡಬಹುದು. ಆದರೆ ಯಾವ ಯುದ್ಧದಿಂದಲೂ ಕೂಡ ಕವಿತೆಯನ್ನು ನಾಶ ಮಾಡಲಿಕ್ಕೆ ಅಥವಾ ಕವಿತೆಯನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಬರೆದಿರುವಂತಹ ಕವಿತೆ ಸಾಹಿತ್ಯ ಯಾವಾಗಲೂ ಶಾಶ್ವತವಾಗಿರುವಂಥದ್ದು. ಅದನ್ನು ಯಾವ ರಾಜನಿಂದಲೂ ಕೂಡ, ಯಾವ ರಾಜನ ಖಡ್ಗದಿಂದಲೂ ಕೂಡ ಅದನ್ನು ನಶಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಅರಮನೆ ಇರ್ಬೋದು, ಮೂರ್ತಿ ಇರ್ಬೋದು, ಸ್ಮಾರಕಗಳಿರ್ಬೋದು, ಮಳೆ ಗಾಳಿಯಿಂದ ನಾಶ ಆಗ್ತದೆ, ಆದರೆ ಕವಿತೆ ನಾಶ ಆಗುವುದಿಲ್ಲ. ಈ ಯುದ್ಧಗಳನ್ನೆಲ್ಲ ಮಾಡ್ತಾರೆ, ನಿಜವಾಗಿ ನೋಡಿದರೆ ಯುದ್ಧಗಳು ಅದೆಲ್ಲ ವೇಸ್ಟ್ ಆಗಿರುವಂಥದ್ದು. ಶತ್ರುಗಳ ದಾಳಿಯಿಂದಾಗಿ, ಎಲ್ಲ ಯುದ್ಧದಿಂದಾಗಿ, ಶತ್ರುಗಳ ದಾಳಿಯಿಂದಾಗಿ ಈ ಸ್ಮಾರಕಗಳೆಲ್ಲ ನಾಶ ಆಗ್ತದೆ ಅಂತ ತನ್ನ ಗೆಳೆಯನಿಗೆ ಹೇಳ್ತಾ ಹೋಗುವಂಥದ್ದು ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಗೆಳೆಯನಿಗೆ ಹೇಳ್ತಾರೆ. ಅದರಿಂದ ನಾವು ಬರೆದಿರುವಂತಹ ಕವಿತೆ ಇದೆಯಲ್ಲ, ನಾವು ಬರೆದಿರುವಂತಹ ಸಾಹಿತ್ಯ ಯಾವತ್ತೂ ಅದು ನಶಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕವಿತೆಯಲ್ಲಿ ಹೇಳ್ತಾ ಇದ್ದಾರೆ. ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್, ದ ಪೋಯಮ್ ಟೆಲ್ಸ್ ಅಸ್ ಅಬೌಟ್ ದ grandeur and limitation of the worldly glory. All the monuments, memorials and statues made by the great ruler are subject to decay. The ruin of the time, ruin ಅಂದರೆ ನಾಶ ಆಗುವಂಥದ್ದು, of the time and the agents of the downfall damage all such monuments and release only the great rhymes of the poet, and their powerful poetry will survive the destruction. This Shakespearean sonnet says that the love will remain immortal and the beauty of the poem will lie on forever, ensuring in its words. Through the written words of this poem, the memory of the poet's friend will remain until the day of the last judgment. The poet says that the gold-plated monument built by royal men will not be remembered by the future generation. ಈ ರೀತಿಯಾಗಿ ಇಲ್ಲಿ ಲೇಖಕರಾದಂತಹ ವಿಲಿಯಂ ಶೇಕ್ಸ್ಪಿಯರ್ ಅವರು ತನ್ನ ಗೆಳೆಯನಿಗೆ ಹೇಳುವಂತಹ ಮಾತುಗಳಿದು. ಈ ಒಂದು ಸ್ವರ್ಣ ಲೇಪಿತ ಸ್ಮಾರಕಗಳಿರ್ಬೋದು, ಮೂರ್ತಿಗಳಿರ್ಬೋದು, ಅದೆಲ್ಲ ಕೂಡ ಹಾಳಾಗ್ತದೆ ಬೇರೆ ಬೇರೆ ಕಾರಣದಿಂದಾಗಿ. ರಾಜರುಗಳಿಂದ, ರಾಜರುಗಳ ಖಡ್ಗಗಳಿಂದ, ರಾಜರು ಮಾಡುವಂತಹ ಯುದ್ಧಗಳಿಂದ, ಗಾಳಿ ಬೆಳಕು ಮಳೆಯಿಂದ, ಬೆಂಕಿಯಿಂದ ಅಂತ ಇಲ್ಲಿ ವಿವರಿಸುವಂಥದ್ದು. ಎಲ್ಲ ಕಾರಣಗಳಿಂದ ಈ ಸ್ಮಾರಕಗಳು, ಶಿಲ್ಪಗಳು, ಮೂರ್ತಿಗಳು, ಅರಮನೆಗಳು ನಾಶ ಆಗ್ತದೆ. ಆದರೆ ನಾವು ರಚಿಸಿರುವಂತಹ ಕವಿತೆ, ಕಾವ್ಯ, ಸಾಹಿತ್ಯ ಇದೆಯಲ್ಲ, ಅದನ್ನು ಯಾವುದರಿಂದಲೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತೂ ಅಮರವಾಗಿರುವಂಥದ್ದು, ಅದು ಇಮ್ಮೋರ್ಟಲ್, ಅದು ಅಮರತ್ವವನ್ನು ಹೊಂದಿದೆ ಅಂತ ವಿವರಿಸುವಂಥದ್ದನ್ನು ಕಾಣ್ಬೋದು. ಇನ್ನು
ನೆಕ್ಸ್ಟ್ ನಾವು ಇದರಲ್ಲಿ ನೋಡಬೇಕಾಗಿರುವಂಥದ್ದು ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್. ಎರಡನೆಯ ಪದ್ಯ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಪದ್ಯ. ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್. ಈ ಒಂದು ಕವಿತೆಯಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಲೇಖಕರು ಹೇಳುವಂಥದ್ದಿಷ್ಟೇ, ನಿಜವಾದ ಪ್ರೀತಿಗೆ ಸಾವಿಲ್ಲ, ನಿಜವಾದ ಪ್ರೀತಿಯನ್ನು ದೂರ ಮಾಡಲಿಕ್ಕೆ ಯಾರಿಂದಲೂ ಆಗದು, ನಿಜವಾದ ಪ್ರೀತಿಯ ನಡುವೆ ನಾವು ಹೋಗಬಾರ್ದು ಅಂತ ಕವಿ ವಿಲಿಯಂ ಶೇಕ್ಸ್ಪಿಯರ್ ಅವರು ವಿವರಿಸ್ತಾ ಇರುವಂಥದ್ದು. ಈ ಪದ್ಯ ಕೂಡ ಸೋನೆಟ್ ಆಗಿರುವಂಥದ್ದು. ಇಲ್ಲಿ ಕವಿ ಪ್ರತಿ ಬಾರಿ ಹೇಳ್ತಾ ಇದ್ದಾರೆ, ಪ್ರೀತಿ, ನಿಜವಾದ ಪ್ರೀತಿಯ ನಡುವೆ ಮದುವೆ ಆಗಬೇಕು. ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್. ನಿಜವಾದ ಪ್ರೀತಿಯ ನಡುವೆ ಮದುವೆ ಆಗಬೇಕು, ನಿಜವಾದ ಪ್ರೀತಿಯ ನಡುವೆ ನಾವು ಹೋಗಬಾರ್ದು. ನಿಜವಾದ ಪ್ರೀತಿ ಯಾವತ್ತೂ ಶಾಶ್ವತ, ಅದನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ಒಂದು ಪ್ರೀತಿ ದೂರ ಆಗಿದೆ ಅಂತ ಹೇಳಿದರೆ ಅವರ ನಡುವೆ ಪ್ರೀತಿಯೇ ಇಲ್ಲ ಅಂತ ತಿಳ್ಕೊಳ್ಬೋದು. ನಿಜವಾದ ಪ್ರೀತಿ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ದೂರ ಆಯಿತು ಅಂತಾದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ವಿಲಿಯಂ ಶೇಕ್ಸ್ಪಿಯರ್ ಅವರು ಅದರ ಬಗ್ಗೆ ಹೇಳ್ತಾ ಇರುವಂಥದ್ದು. In this line, William Shakespeare says that there cannot be any obstacle in the union of mind of the person who are true to each other. obstacle ಅಂದರೆ ಅಡೆತಡೆ. ಎರಡು ಪ್ರೀತಿಗಳ ನಡುವೆ ಅಡೆತಡೆ ಬರುವುದಿಲ್ಲ. ಒಂದು ವೇಳೆ ಎರಡು ಪ್ರೀತಿಗಳ ನಡುವೆ ಅಡೆತಡೆಗಳು ಬಂದರೆ ಅಡೆತಡೆಗಳನ್ನು ನಾವು ಮಾಡಬಾರ್ದು. ಕೆನಾಟ್ ಬಿ ಎನಿ ಅಡೆತಡೆಗಳು, ಯಾವುದೇ ಅಡೆತಡೆಗಳು ಬರೋದಿಲ್ಲ. ಅಡೆತಡೆಗಳು ಬಂದು ದೂರ ಆಯಿತು ಅಂತಂದರೆ ಅದು ನಿಜವಾದ ಪ್ರೀತಿ ಅಲ್ಲ. ಹಿಯರ್ ಇನ್ ದೀಸ್ ಲೈನ್ ಮ್ಯಾರೇಜ್ ಈಸ್ ಸಿಗ್ನಿಫೈಯಿಂಗ್ ಯೂನಿಯನ್, ಫ್ರೆಂಡ್ಶಿಪ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ಅ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಆ್ಯಂಡ್ ನಾಟ್ ಟು ದ ಮ್ಯಾರೇಜ್ ಆಫ್ ಬಾಡೀಸ್. ನಿಜವಾದ ಪ್ರೀತಿ ಇದ್ದ ಕಡೆಗೆ ಮದುವೆ ಆಗಬೇಕು. ಎರಡು ನಿಜವಾದ ಪ್ರೀತಿಗಳ ನಡುವೆ ಮದುವೆ ಆಗಬೇಕೇ ವಿನಃ ಎರಡು ದೇಹಗಳ ನಡುವೆ ಮದುವೆ ಆಗಬಾರ್ದು. ಎರಡು ದೇಹಗಳ ನಡುವೆ ಮದುವೆ ಮುಖ್ಯ ಅಲ್ಲ, ಎರಡು ಪ್ರೀತಿಗಳ ನಡುವೆ ಮದುವೆ ಆಗಬೇಕು. ಅಲ್ಲಿ ಏನಿರಬೇಕು ಅಂದರೆ ಫ್ರೆಂಡ್ಶಿಪ್ ಇರಬೇಕು. ಆ ಎರಡು ಪ್ರೀತಿಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಕವಿ ವಿವರಿಸ್ತಾ ಇದ್ದಾರೆ. ಇನ್ ಅದರ್ ವರ್ಡ್, ದಿಸ್ ಮ್ಯಾರೇಜ್ ಆಫ್ true minds is true love, and this true love never changes with the passage of time and circumstances. ಜೀವನ ಹೋಗ್ತಾನೆ ಇರ್ತದೆ, ಟೈಮ್ ಪಾಸ್ ಆಗ್ತಾನೆ ಇರ್ತದೆ. ಆದರೆ ಈ ನಿಜವಾದ ಪ್ರೀತಿಯು ನಿಜವಾದ ಪ್ರೀತಿಯಾಗಿ ಉಳಿತದೆ. ಎಷ್ಟೇ ಸಮಯ ಕಳೆದರೂ ಕೂಡ ನಿಜವಾದ ಪ್ರೀತಿ ನಿಜವಾದ ಪ್ರೀತಿಯಾಗಿ ಉಳಿತದೆ. ದಟ್ ಲವ್ ಈಸ್ ನಾಟ್ ಟ್ರೂ ಲವ್ ವಿಚ್ ಚೇಂಜ್ ವೆನ್ ಇಟ್ ಫೈಂಡ್ಸ್ ಚಾನ್ಸ್ ಟು ಚೇಂಜ್. ಎಲ್ಲಿ ನಿಜವಾದ ಪ್ರೀತಿ ಇಲ್ವೋ ಅದು ಸಮಯ ಬಂದಾಗ ಅದು ಬದಲಾವಣೆ ಆಗ್ತದೆ. ಅದು ನಿಜವಾದ ಪ್ರೀತಿಯಲ್ಲ. ಸಮಯ ಬಂದಾಗ ಎಲ್ಲಿ ಬದಲಾವಣೆ ಉಂಟಾಗ್ತದೋ ಅದು ನಿಜವಾದ ಪ್ರೀತಿ ಅಲ್ಲ ಅಂತ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ವಿವರಿಸ್ತಾ ಇದ್ದಾರೆ. ನಿಜವಾದ ಪ್ರೀತಿ ಎಷ್ಟು ಟೈಮ್ ಕಳೆದರೂ ಕೂಡ ಅದು ಬದಲಾವಣೆ ಆಗುವುದಿಲ್ಲ. ಆ ಪ್ರೀತಿ ಹಾಗೇ ಇರ್ತದೆ. ಒಂದು ವೇಳೆ ಸಮಯ ಕಳೆದ ರೀತಿಯಲ್ಲಿ ಅದು ಬದಲಾವಣೆ ಆದರೆ ಅದು ನಿಜವಾದ ಪ್ರೀತಿಯಲ್ಲ. In this sonnet, Shakespeare delineate the great qualities of the true love. The poet has explained the true love in a very free way, expressing his faith in the power of true love. ನಂಬಿಕೆ ಇರ್ತದೆ. ಅಲ್ಲಿ ನಿಜವಾದ ಪ್ರೀತಿಯ ನಡುವೆ ನಂಬಿಕೆ ಅಗತ್ಯ, ನಂಬಿಕೆ ಇರ್ತದೆ. The poet says that there can be no obstacle in the union of true lover. True love is unchanging. It never changes even when there is a chance to change. ಇಲ್ಲ, ನಿಜವಾದ ಪ್ರೀತಿ ಬದಲಾವಣೆ ಆಗುವುದೇ ಇಲ್ಲ. In other words, the poet declares it unparalleled qualities of constancy and steadfastness. True love never yield before anybody.
ಇನ್ನೊಂದು ಹೇಳ್ತಾ ಇದ್ದಾರೆ ಲೇಖಕರು, ನಿಜವಾದ ಪ್ರೀತಿ ಇದೆಯಲ್ಲ ಅದು ಧ್ರುವ ತಾರೆ ಥರ, ಅದು ಧ್ರುವ ನಕ್ಷತ್ರ ಯಾವ ರೀತಿ ತುಂಬಾ ಹೊಳಿತಾ ಇರ್ತದೆ, ಸ್ಪಾರ್ಕ್ ಆಗ್ತದೆ, ಅದೇ ರೀತಿಯಲ್ಲಿ ಟ್ರೂ ಲವ್ ಟು ದಸ್ ಅದು ಯಾವ ರೀತಿ ಇರ್ತದೆ ಅಂದರೆ ಸನ್ ಆ್ಯಂಡ್ ಪೋಲ್ ಸ್ಟಾರ್ ಅಂದರೆ ಧ್ರುವ ನಕ್ಷತ್ರ. ಟ್ರೂ ಲವ್ ಈಸ್ ಅ ಪರ್ಮನೆಂಟ್ ಆ್ಯಂಡ್ ಫಿಕ್ಸ್ಡ್ ಲೈಕ್ ಸನ್ ಆ್ಯಂಡ್ ದ ಪೋಲ್ ಸ್ಟಾರ್ ಇನ್ ದ ಯೂನಿವರ್ಸ್. ನಮ್ಮ ಯೂನಿವರ್ಸಲ್ಲಿ ಯಾವ ರೀತಿ ಸನ್ ಮತ್ತು ಪೋಲ್ ಸ್ಟಾರ್ ಪರ್ಮನೆಂಟ್ ಆಗಿ ಇರ್ತದಲ್ವಾ, ಅದೇ ರೀತಿಯಾಗಿ ನಿಜವಾದ ಪ್ರೀತಿ ಹಾಗೆ ಪರ್ಮನೆಂಟ್ ಆಗಿದೆ. ಅದು ಯೂನಿವರ್ಸಲ್ಲಿರುವಂತಹ ಸನ್ನಿನ ಹಾಗೆ ಪೋಲ್ ಸ್ಟಾರ್ನಾಗೆ. ಪೋಲ್ ಸ್ಟಾರ್ ಅಂದರೆ ಏನು? ಪೋಲ್ ಸ್ಟಾರ್ ಅಂದರೆ ಧ್ರುವ ನಕ್ಷತ್ರ ಅಂತ ಹೇಳುವಂಥದ್ದು. ಇದು ಈ ರೀತಿಯಾಗಿ ಬರ್ತದೆ. ಪ್ರತಿಯೊಂದನ್ನು ಕೂಡ ನಾನು ಹೇಳ್ತಾ ಹೋದರೆ ವಿಡಿಯೋ ತುಂಬಾ ಲೆಂತಿ ಆಗ್ತದೆ. ಆದಷ್ಟು ಬೇಗ ಎಲ್ಲವನ್ನು ಕೂಡ ಮುಗಿಸ್ತಾ ಹೋಗ್ತೇನೆ. ಒಟ್ಟಿನಲ್ಲಿ ಟ್ರೂ ಲವ್ವಿನ ಬಗ್ಗೆ ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದನ್ನು ನೀವು ಕಾಣ್ಬೋದು. ಇದನ್ನು ನೀವು ಬರ್ಕೊಳ್ಳಿ. ಇದಾದ ನಂತರ ನಾವು ನೋಡಬೇಕಾಗಿರುವಂಥದ್ದು ಸೋನೆಟ್. ಈಗ ನಾವು ಹೇಳಿದೆವು ವಿಲಿಯಂ ಶೇಕ್ಸ್ಪಿಯರ್ ಅವರು 2 ಪದ್ಯವನ್ನು ಬರೆದಿರುವಂಥದ್ದು, ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆನ್ ಮಾನ್ಯುಮೆಂಟ್ಸ್ ಮತ್ತು ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್. ಈ 2 ಪದ್ಯವನ್ನು ಬರೆದ ವಿಲಿಯಂ ಶೇಕ್ಸ್ಪಿಯರ್ ಅವರು ಸೋನೆಟ್ ಬಗ್ಗೆ ತಿಳಿಸ್ತಾ ಇರುವಂಥದ್ದು. ಅಂದರೆ ಸೋನೆಟ್ ಅಂದರೆ ಏನು? ಸೋನೆಟ್ ಅಂದರೆ 14 ಸಾಲುಗಳುಳ್ಳ ಪದ್ಯ. ಇನ್ನಷ್ಟು ವಿವರಣೆಯನ್ನು ಈ ಒಂದು ಸಮ್ಮರಿಯಲ್ಲಿ ನಾನು ಬರೆದೇನು ನೋಡಿ, ಅದನ್ನು ನೋಡ್ಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ ಅವರು ಹೇಳ್ತಾ ಇರುವಂಥದ್ದು ಸೋನೆಟಲ್ಲಿ 2 ರೀತಿಯಲ್ಲಿ ಕಾಣ್ಬೋದು. ಎರಡು ಕೂಡ 14 ಸಾಲುಗಳನ್ನು ಹೊಂದಿರುವಂತಹ ಪದ್ಯವೇ, ಆದರೆ ಆ ಒಂದು ಸೋನೆಟಲ್ಲಿ ಹೇಗಿದೆ ಅಂದರೆ ಕೊನೆಯದಾಗಿ 2 ಜೋಡಿ ಪದ ಇರ್ತದೆ. ಉಳಿದಂತಹ 12 ಸಾಲುಗಳಿದೆಯಲ್ಲ ಅದು ಜೊತೆಯಾಗಿರ್ತದೆ. ಮತ್ತೆರಡು ಸಾಲುಗಳು ಕಪಲೆಟ್ಸ್ಗಳು ಲಾಸ್ಟಿಗೆ ಇರುವಂಥದ್ದು. ಈ ಸೋನೆಟನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇರುವಂಥದ್ದು. ಎ ಸೋನೆಟ್ ಈಸ್ ಅ ಲಿರಿಕ್ ಪೋಯಮ್. ಅದೊಂದು ಲಿರಿಕ್ ಇರುವಂಥ ಪೋಯಮ್ ರಿಟರ್ನ್ ಇನ್ ದ ಸಿಂಗಲ್ ತಾನ್ಸ. ಅದೊಂದು ಸಿಂಗಲ್ ತಾನ್ಸದಲ್ಲೇ ಇರುವಂಥದ್ದು. ಒಟ್ಟು 14 ಸಾಲುಗಳು ಇರಲೇಬೇಕು. ವಿಚ್ ಕನ್ಸಿಸ್ಟ್ ಆಫ್ 14 AMBIC pentameters lines linked by the intricate rhymes scheme. The sonnet ಆ ಒಂದು ಸೋನೆಟ್ ಫಾರ್ಮ್ ಒರಿಜಿನೇಟೆಡ್ ಇಟಾಲಿಯಲ್ಲಿ ಈ ಒಂದು ಸೋನೆಟ್ ಒರಿಜಿನೇಟ್ ಆಗಿರುವಂಥದ್ದು. ದೆರ್ ಆರ್ ಶೇಕ್ಸ್ಪಿಯರನ್ಸ್ ಆ್ಯಂಡ್ ಇಟಾಲಿಯನ್ ಸೋನೆಟ್. ಅದರಲ್ಲಿ ನಾವು 2 ರೀತಿಯ ಕಾಣ್ಬೋದು. ಒಂದು ಶೇಕ್ಸ್ಪಿಯರ್ ಸೋನೆಟ್, ಮತ್ತೊಂದು ಇಟಾಲಿಯನ್ ಸೋನೆಟ್. ಶೇಕ್ಸ್ಪಿಯರ್ ಸೋನೆಟ್ ಮತ್ತು ಇಟಾಲಿಯನ್ ಸೋನೆಟ್ ಈ ರೀತಿಯಾಗಿ. ಶೇಕ್ಸ್ಪಿಯರನ್ ಸೋನೆಟ್ ವಿ ಹ್ಯಾವ್ 3 ಪಾರ್ಟ್ಸ್ 4 ಲೈನ್ಸ್ ಇದೆ. ಶೇಕ್ಸ್ಪಿಯರ್ ಸೋನೆಟ್ ಯಾವ ರೀತಿ ಇದೆ ಅಂದರೆ 3 ಪಾರ್ಟ್ಸ್ ಬರ್ತದೆ, 4 ಲೈನ್ಸ್ ಈಚ್ ಬರ್ತದೆ. 3 ಪಾರ್ಟ್ಸ್ 4 ಲೈನ್ ಈಚ್ ಆ್ಯಂಡ್ ಕಪಲೆಟ್ಸ್ ಎಂಡ್. ಕಪಲೆಟ್ 2 ಜೊತೆಯಾಗಿ ಕೊನೆಯದಾಗಿ ಬರುವಂಥದ್ದು. ಎಂಡ್ ಫಾಲೋವಿಂಗ್ ದ ರೈಮ್ಸ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ನೋಡಿ ಸೋನೆಟಲ್ಲಿ. ಎ ಬಿ ಅದಾದ ನಂತರ ಸಿ ಡಿ ಅದಾದ ನಂತರ ಇ ಎಫ್ ನಂತರ ಕೊನೆಯದಾಗಿ ಜಿ ಅಂದರೆ ಇದು ಕಪಲೆಟ್ಸ್. ಇದೆಲ್ಲ ಒಂದೇ ರೀತಿಯಾಗಿದ್ದರೆ ಇದೆರಡು ಜೊತೆಯಾಗಿರುವಂಥದ್ದು. ನಾನು ನಿಮಗೆ ಉದಾಹರಣೆ ತೋರಿಸ್ತೇನೆ ನೋಡಿ. ವಿಲಿಯಂ ಶೇಕ್ಸ್ಪಿಯರ್ ಅವರ ಪದ್ಯ ನೋಡಿ. ಇದು ಒಂದು ಸೋನೆಟ್ 14 ಸಾಲುಗಳಂತಹ ಪದ್ಯ. ಅದರಲ್ಲಿ 3 ಪಾರ್ಟ್ಸ್ ಮತ್ತು 4 ಲೈನ್ ಈಚ್ ಆಗಿರುತ್ತದೆ. 3 ಪಾರ್ಟ್ಸ್ ಇರ್ತದೆ, 1 ಪಾರ್ಟ್, 2 ಪಾರ್ಟ್, 3 ಪಾರ್ಟ್, 4 ಲೈನ್ ಈಚ್ ಇರ್ತದೆ. ಅದರಲ್ಲಿ 4 ಲೈನ್ ಈಚ್ ಮತ್ತು ಕೊನೆಯದಾಗಿ 2 ಕಪಲೆಟ್ಸ್ಗಳಿರುವಂಥದ್ದು. ಮತ್ತೊಂದು ಪದ್ಯ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಪದ್ಯದಲ್ಲಿ ಅದು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಒಟ್ಟು 14 ಸಾಲುಗಳಿರ್ತದೆ. ಇದು ಜೊತೆಯಾಗಿ ಎ ಬಿ ಸಿ ಡಿ ಆಮೇಲೆ ಇ ಎಫ್ ಕೊನೆಯದಾಗಿ ಜಿ ಇರುವಂಥದ್ದು ನೋಡಿ. ಒಟ್ಟು 14 ಸಾಲುಗಳು ಅಂತ ಸೋನೆಟ್. ಅದು ಶೇಕ್ಸ್ಪಿಯರ್ನ ಸೋನೆಟ್. ಮತ್ತೊಂದು ಇಟಾಲಿಯನ್ ಸೋನೆಟ್ ಅಂತ ಇರುವಂಥದ್ದು. ಅದರಲ್ಲಿ ನಂತರ ಏನೆಲ್ಲ ಇರುವಂಥದ್ದು ಎಕ್ಸ್ಪೊಸಿಷನ್ ಇದೆ, ಎಲಾಬೊರೇಟಿಂಗ್, ಎಕ್ಸಾಂಪ್ಲಿಫಿಕೇಷನ್, ಕಂಪ್ಯಾರಿಸಿಂಗ್ ಆ್ಯಂಡ್ ಇನ್ಫರೆನ್ಸ್ ಇದೆಲ್ಲ ಅದರಲ್ಲಿ ಇರುವಂಥದ್ದು. ಅದು ಇನ್ನು ಇಟಾಲಿಯನ್ ಸೋನೆಟಲ್ಲಿ ಏನು ಅಂದರೆ 8 ಮತ್ತು 6 ಲೈನ್ಸ್ ಬರುವಂಥದ್ದು. 8 ಮತ್ತು 6 ಲೈನ್ಸ್ ಬರುವಂಥದ್ದು. ಇನ್ನಷ್ಟು ವಿಚಾರಗಳು ನಿಮಗೆ ಸೋನೆಟ್ ಬಗ್ಗೆ ಬೇಕು ಅಂತಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಅದರಲ್ಲಿ ಸೋನೆಟ್ನ ಬಗ್ಗೆ ಅಂತ ಹಾಕಿದರೆ ನಿಮಗೆ ತುಂಬಾ ವಿವರ ಹೋಗ್ತದೆ. ನಾನು ಇಷ್ಟು ಬರ್ಕೊಂಡಿದ್ದೇನೆ. ಇದನ್ನೇ ಸ್ವಲ್ಪ ನೀವು ವಿವರಣೆ ಮಾಡಿ ಸ್ವಲ್ಪ ಉದ್ದ ಮಾಡಿ ನೀವು 1.5 ಪುಟದಷ್ಟು ಕೂಡ ಬರ್ಕೊಳ್ಬೋದು ಸೋನೆಟ್ ಬಗ್ಗೆ ಕೇಳಿದರೆ. ಹಾಗೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂಥ 2 ಪದ್ಯ ಕೂಡ ಸೋನೆಟೇ ಆಗಿರುವಂಥದ್ದು.
ಇನ್ನು ನಾವು ನೋಡಬೇಕಾಗಿರುವಂತಹ ಪದ್ಯ ಸೆಲೆಕ್ಷನ್ ಫ್ರಮ್ ಗ್ರೇಸ್ ಎಲಿಜಿ ಶೋಕಗೀತೆಯ ಬಗ್ಗೆ. ಅದನ್ನು ತಿಳ್ಕೊಳ್ಳುವ. ಎಲಿಜಿ ಶೋಕಗೀತೆ ಎಲ್ಲಿದೆ ಇದು, ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಸೆಲೆಕ್ಷನ್ ಫ್ರಮ್ ಗ್ರೇಸ್ ಎಲಿಜಿ. ಈ ಪದ್ಯ ಯೂನಿಟ್ 2ರಲ್ಲಿರುವಂತಹ ಪದ್ಯ. ಬರೆದಿರುವಂತಹ ಕವಿಯ ಹೆಸರು ಥೋಮಸ್ ಗ್ರೇ. ಎಲಿಜಿ ಎನ್ನುವಂಥದ್ದು ಶೋಕಗೀತೆಯಾಗಿರುವಂಥದ್ದು. ಇಲ್ಲಿ ಕವಿ ಥೋಮಸ್ ಗ್ರೇ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಒಂದು ಚರ್ಚ್ ಯಾರ್ಡ್ ಅಂದರೆ ಒಂದು ಸ್ಮಶಾನದ ಹತ್ತಿರ ಸಂಜೆಯ ಹೊತ್ತಿನಲ್ಲಿ ಎಲ್ಲ ಒಂದು ಸತ್ತಿರುವಂತಹ ಎಲ್ಲ ಒಂದು ಸ್ಮಶಾನದಲ್ಲಿ ಎಲ್ಲವನ್ನು ಕೂಡ ನೋಡಿಕೊಂಡು ತುಂಬಾ ದುಃಖ ಪಡ್ತಾ ಇದ್ದಾನೆ. ಆಗ ತಾನೇ ಅವನ ಫ್ರೆಂಡ್ ಶಾರ್ಟ್ಲಿ ಆಫ್ಟರ್ ದ ಡೆತ್ ಆಫ್ ಹಿಸ್ ಕ್ಲೋಸ್ ಫ್ರೆಂಡ್ ರಿಚರ್ಡ್ ವೆಸ್ಟ್. ಇಲ್ಲಿ ಥೋಮಸ್ ಗ್ರೇಯವರ ಕ್ಲೋಸೆಸ್ಟ್ ಫ್ರೆಂಡ್ ರಿಚರ್ಡ್ ವೆಸ್ಟ್ ತೀರಿ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಸ್ಮಶಾನದ ಹತ್ರ ಸಂಜೆಯ ಹೊತ್ತಲ್ಲಿ ಎಲ್ಲವನ್ನು ಕೂಡ ಯೋಚನೆ ಮಾಡುವಂಥದ್ದು, ಸಾವಿನ ಬಗ್ಗೆ ಅಲ್ಲಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಕವಿ ಅಂತ ಹೇಳಿದರೆ, ಅವರ ಪ್ರಕಾರ ಕವಿ ಹೇಳುವಂಥದ್ದು ಸಾವು ಎನ್ನುವಂಥದ್ದು ಎಲ್ಲರಿಗೂ ಕೂಡ ಬರ್ತದೆ. ಅದರಲ್ಲಿ ಸಾವು ಎನ್ನುವಂಥದ್ದು ಕಾಮನ್ ಪೀಪಲ್, ಆಮೇಲೆ ಇಲ್ಲಿ ಕಾಮನ್ ಪೀಪಲ್ ಮತ್ತು ಗ್ರೇಟ್ ಪೀಪಲ್ ಅಂತ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಸಾವು ಎನ್ನುವಂಥದ್ದು ಎಲ್ಲರಿಗೂ ಕೂಡ ಸಮಾನವಾಗಿರುವಂಥದ್ದು. ಬಡವರಿಗೆ, ಶ್ರೀಮಂತರಿಗೆ, ಬಡವರಿಗೆ ಒಂದು ಸಾವು, ಶ್ರೀಮಂತರಿಗೆ ಒಂದು ಸಾವು ಅಂತ ಬರುವುದಿಲ್ಲ. ಎಲ್ಲರಿಗೂ ಕೂಡ ಸಾವು ಎನ್ನುವಂಥದ್ದು ಸಮಾನ. ಎಲ್ಲರೂ ಕೂಡ ಈ ಸಾವಿನಿಂದಾಗಿ ಕೊರಗುವಂಥದ್ದೇ. ಪ್ರತಿಯೊಬ್ಬರು ಕೂಡ ಒಂದು ಸಾವು ಅಂತ ಬಂದ ತಕ್ಷಣ ಅಲ್ಲಿ ದುಃಖ ಬರ್ತದೆ, ಕಣ್ಣೀರು ಬರ್ತದೆ, ಅಲ್ಲಿ ಕೊರಗುವಂಥ ಪರಿಸ್ಥಿತಿ ಉಂಟಾಗ್ತದೆ. ಅದು ಎಲ್ಲರ ಮನೆಯಲ್ಲೂ ಕೂಡ ಒಂದೇ ಲೆಕ್ಕ. ಅದರಲ್ಲಿ ಕಾಮನ್ ಪೀಪಲ್ ಮತ್ತು ಗ್ರೇಟ್ ಪೀಪಲ್ ಅಂತ ಏನೂ ವ್ಯತ್ಯಾಸ ಇಲ್ಲ. ಸಾವು ಎಲ್ಲರಿಗೂ ಒಂದೇ. ಬಡವರಿಗೂ ಕೂಡ ಸಾವೇ, ಶ್ರೀಮಂತರಿಗೂ ಕೂಡ ಸಾವೇ. ಬಡವರಾದರೂ ಕೂಡ ಕೊರಗುವಂಥದ್ದು, ಶ್ರೀಮಂತರಾದರೂ ಕೂಡ ಸಾವು ಅಂತ ಬಂದಾಗ ಕೊರಗುವ ಸ್ಥಿತಿ ಉಂಟಾಗ್ತದೆ ಅಂತ ಇಲ್ಲಿ ಲೇಖಕರು ಥೋಮಸ್ ಗ್ರೇ ಅವರು ಸಾವಿನ ಬಗ್ಗೆ ವಿವರಿಸ್ತಾ ಇರುವಂಥದ್ದು. ಥೋಮಸ್ ಗ್ರೇ ಎಲಿಜಿ ರಿಟರ್ನ್ ಇನ್ ದ ಕಂಟ್ರಿ ಚರ್ಚ್ ಯಾರ್ಡ್ ವಾಸ್ ಫಸ್ಟ್ ಪಬ್ಲಿಷ್ ಮಾಡಿರುವಂಥದ್ದು 1751ರಲ್ಲಿ. ಗ್ರೇ ಮೇ ಹವೆವರ್ ಹ್ಯಾವ್ ಬಿಗನ್ ರಿಟರ್ನ್ ದ ಪೋಯಮ್ ಇನ್ 1742 ಅಲ್ಲಿ ಬರೀತಾರೆ. ಅದನ್ನು ಪಬ್ಲಿಷ್ ಮಾಡಿರುವಂಥದ್ದು 51ರಲ್ಲಿ. ಶಾರ್ಟ್ಲಿ ಯಾವಾಗ ಅಂದರೆ ಅವರ ಕ್ಲೋಸೆಸ್ಟ್ ಫ್ರೆಂಡ್ ರಿಚರ್ಡ್ ವೆಸ್ಟಿನವರ ಮರಣ ನಂತರ ಅವರು ಬರೆದಿರುವಂಥದ್ದು. ಆ್ಯನ್ ಎಲಿಜಿ ಈಸ್ ಅ ಪೋಯಮ್ ವಿತ್ ಲೆಮೆಂಟ್ಸ್ ದ ಡೆಡ್ ಅಂದರೆ ಕೊರಗುವಂಥದ್ದು, ಸಾವು ಎನ್ನುವಂಥದ್ದು ಕೊರಗುವುದ ಬಗ್ಗೆ ಅವರು ಹೇಳ್ತಾರೆ, ಕೊರಗ್ತಾ ಇರ್ತಾರೆ. ಗ್ರೇ ಅವರು ಎಲಿಜಿ ರಿಟರ್ನ್ ಇನ್ ದ ಕಂಟ್ರಿ ಚರ್ಚ್ ಯಾರ್ಡ್ is not worldly in that it mourn the death not of great of or famous people but of common man. ಅವ್ರು ಹೇಳ್ತಾ ಇರುವಂಥದ್ದು ಇಷ್ಟೇ, ಸಾವು ಎನ್ನುವಂಥದ್ದು ಕಾಮನ್ ಮ್ಯಾನ್ ಆಗಿರ್ಬೋದು ಅಥವಾ ಗ್ರೇಟ್ ಮ್ಯಾನ್ ಆಗಿರ್ಬೋದು, ಎಲ್ಲರೂ ಕೂಡ ಸಮಾನ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟೋ ಜನರು ಸಾವನ್ನಪ್ತಾರೆ. ಅದರಲ್ಲಿ ತುಂಬಾ ಜನರು ಒಬ್ಬ ಕಾರ್ಮಿಕರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಬಡವರು, ಶ್ರೀಮಂತರು, ಇಲ್ಲಿ ತುಂಬ ಜನ ಈ ಒಂದು ಸ್ಮಶಾನದಲ್ಲಿ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಅವರವರ ಒಂದೊಂದು ಕತೆ ಕೂಡ ಬೇರೆ ಬೇರೆ ರೀತಿಯಲ್ಲಿರ್ತದೆ. ತುಂಬ ಜನ ಕೃಷಿಕರು, ಶ್ರಮಿಕರು, ಬೇರೆ ಬೇರೆ ಕೆಲಸದಲ್ಲಿರುವಂಥವರು, ಕಾರ್ಮಿಕರು ಎಲ್ಲರೂ ಕೂಡ ಅವರ ಬೆಳಗ್ಗೆ ಹೋಗಿ ಅವರ ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ. ಜೀವನಕ್ಕೆ ಬೇಕಾದಂತಹ ಆರ್ಥಿಕವಾಗಿ ಅವರು ದುಡಿತಾ ಇರ್ತಾರೆ. ಬೆಳಗ್ಗೆ ಬೇಗ ಎದ್ದು ತಮ್ಮ ತಮ್ಮ ಕೆಲಸಗಳಲ್ಲಿ ಅವರು ಹೋಗ್ತಾರೆ, ಶ್ರಮಜೀವಿಗಳಾಗಿರ್ತಾರೆ. ತಮಗೆ ಬೇಕಾದನ್ನು ಸಂಪಾದನೆಯನ್ನು ಮಾಡಿಕೊಂಡು ನಂತರ ತಮ್ಮ ಮನೆಗೆ ಮರಳುವಂಥದ್ದು. ಅಂತಹ ಸಂದರ್ಭದಲ್ಲಿ ಅದೆಷ್ಟೋ ಜನರು ತಮ್ಮ ದುಡಿಮೆಯ ಸಂದರ್ಭದಲ್ಲಿ ಮರಣವನ್ನು ಹೊಂದ್ತಾರೆ. ಅವರ ಮನೆಯವರು ಎಷ್ಟು ಕೊರಗ್ತಾ ಇರ್ತಾರೆ, ಆ ಮನೆಯವರು ಅದರಿಂದಾಗಿ ಎಷ್ಟು ಒಂದು ಕಳ್ಕೊಳ್ತಾರೆ ಅಂತ ಈ ಎಲ್ಲ ರೀತಿಯ ಸಾವಿನ ಬಗ್ಗೆ ಇಲ್ಲಿ ಲೇಖಕರು ತಿಳಿಸ್ತಾ ಇರುವಂಥದ್ದು. ಗ್ರೇ ಡಿಡ್ ನಾಟ್ produce a great deal of poetry. The Elige written in the country church yard. However, ಇಲ್ಲಿ ಕವಿ ಬರೆದಿರುವಂಥದ್ದು ಸ್ಮಶಾನದಲ್ಲಿ ಇದ್ದುಕೊಂಡು ಆ ಒಂದು ಕವಿತೆಯನ್ನು ಬರೆದಿದ್ದಾರೆ. has earned him respect and deserved the place in literary history. The poem has written at the end of the Augustan age and at the beginning of the Romantic period, and the poem has characteristic associated with the both literary periods. ಇಲ್ಲಿ ಒಟ್ಟಿನಲ್ಲಿ ಲೇಖಕರು ಹೇಳುವಂಥದ್ದಿಷ್ಟೇ, ಸಾವು ಎಲ್ಲರಿಗೂ ಒಂದೇ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಎಲ್ಲರೂ ಕೊರಗ್ತಾರೆ. ಸಾವು ಅಂತ ಬಂದ ತಕ್ಷಣ ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಎಲ್ಲರೂ ಕೂಡ ಅದು ಕೊರಗುವ ವಿಚಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಬರುವಂತಹ ಯೂನಿಟ್ 3ಯಲ್ಲಿ ದ ಡಫೋಡಿಲ್ಸ್ ಪದ್ಯ ಮತ್ತು
ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಬರ್ತದೆ. 2 ಪದ್ಯವನ್ನು ಬರೆದವರು ವಿಲಿಯಂ ವರ್ಡ್ಸ್ವರ್ತ್ ಅವರು. ಮೊದಲಿಗೆ ನಾವು ಡಫೋಡಿಲ್ಸನ್ನು ನೋಡುವ. ವಿಲಿಯಂ ವರ್ಡ್ಸ್ವರ್ತ್ ಅವರ ಡಫೋಡಿಲ್ಸ್. ಇನ್ನು ಇದರಲ್ಲಿ ಯೂನಿಟ್ 3ರಲ್ಲಿ ಡಫೋಡಿಲ್ಸ್ ಮತ್ತು 2 ಪದ್ಯಗಳಿರುವಂಥದ್ದು. ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ 2 ಪದ್ಯವನ್ನು ಬರೆದವರು ವಿಲಿಯಂ ವರ್ಡ್ಸ್ವರ್ತ್. ಮೊದಲಿಗೆ ಡಫೋಡಿಲ್ಸ್. ಡಫೋಡಿಲ್ಸ್ ಎನ್ನುವಂತಹ ಒಂದು ಪದ್ಯ ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿದ್ದಾರೆ. ಕವಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಆದರೆ, ಇಲ್ಲಿ ಕವಿ ಒಂಟಿಯಾಗಿದ್ದಾರೆ, ಏಕಾಂಗಿತನವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಅವರ ಬ್ರದರ್ನ ಸಾವಿನ ನಂತರ ಅವರು ಏಕಾಂಗಿಯಾಗಿದ್ದೇನೆ ಎನ್ನುವಂಥ ದುಃಖದಲ್ಲಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರು ತುಂಬಾ ದುಃಖದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಲೇಕ್ನ ಬಳಿಯಲ್ಲಿ ನಡ್ಕೊಂಡೇ ಹೋಗ್ತಾ ಇರ್ತಾರೆ. ಯಾವ ರೀತಿ ಒಂದು ಮೋಡ ಮುಂದೆ ಹೋದ ರೀತಿಯಲ್ಲಿ ಅವರು ಕೂಡ ಅದರ ಜೊತೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ನಡೀತಾ ತುಂಬಾ ದೂರದಲ್ಲಿ ಸಾವಿರಾರು ಹೂಗಳನ್ನು ಅವರು ನೋಡ್ತಾರೆ. ಆ ಸಾವಿರಾರು ಹೂಗಳೇ ಡಫೋಡಿಲ್ಸ್ ಹೂಗಳಾಗಿರ್ತದೆ. ಅದು ಎಷ್ಟು ಸುಂದರವಾಗಿತ್ತು ಅಂತ ಹೇಳಿದರೆ, ಅದನ್ನು ನೋಡಿದ ತಕ್ಷಣ ಕವಿಗೆ ಅನಿಸ್ತದೆ ಎಷ್ಟೊಂದು ಸುಂದರವಾಗಿದೆ ಹೂಗಳು, ಎಷ್ಟೊಂದು ಖುಷಿಯಾಗಿ ನರ್ತನ ಮಾಡ್ತಾ ಇದೆ. ಅದು ಗಾಳಿ ಬೀಸ್ತಾ ಇತ್ತು. ಗಾಳಿ ಬೀಸ್ತಾ ಇದ್ದ ಅಂತಹ ಸಂದರ್ಭದಲ್ಲಿ ಆ ಸಾವಿರಾರು ಡಫೋಡಿಲ್ಸ್ ಹೂಗಳೇನಾಗ್ತಾ ಇತ್ತು, ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ನೃತ್ಯವನ್ನು ಮಾಡುವ ರೀತಿಯಲ್ಲಿತ್ತು. ಹಾಗೆಯೇ ಆ ನೀರಿನಲ್ಲಿ ಅದರ ಒಂದು ಪ್ರತಿಬಿಂಬ ಹೊಳಿತಾ ಇತ್ತು. ಶೈನಿಂಗ್ ಅಲ್ಲಿ ಅದರ ಒಂದು ಶೈನಿಂಗ್ ಅದರಲ್ಲಿ ಬರ್ತಾ ಇತ್ತು. ಗಾಳಿ ಬೀಸಿದ ಕಡೆಗೆ ಅದು ಹೋಗ್ತಾ ಇತ್ತು. ಅಷ್ಟೊಂದು ಸುಂದರವಾದ ಡಫೋಡಿಲ್ಸ್ ಹೂಗಳನ್ನು ನೋಡಿ ಕವಿಗೆ ತುಂಬಾ ಖುಷಿ ಅಂತ ಅನಿಸ್ತದೆ. ಹಾಗೆಯೇ ಕವಿಯ ಮನಸ್ಸಲ್ಲಿ ಒಂದು ವಿಷಯ ಬರ್ತದೆ. ಯಾಕೆ ಈ ಒಂದು ಡಫೋಡಿಲ್ಸ್ ಹೂಗಳು ಬೆಳಗ್ಗೆ ಅರಳಿ ಸಂಜೆಯ ಹೊತ್ತಿನಲ್ಲಿ ಮುದುಡಿ ಹೋಗ್ತದೆ, ಹಾಗೆ ಸಂಜೆಯ ಹೊತ್ತಿನಲ್ಲಿ ಎಲ್ಲವೂ ಕೂಡ ಹಾಳಾಗಿ ಹೋಗ್ತದೆ. ಆದರೂ ಕೂಡ ಒಂದೇ ದಿವಸಕ್ಕೆ ಇರುವಂತಹ ಈ ಹೂಗಳೇ ಎಷ್ಟೊಂದು ಖುಷಿಯಾಗಿ ಲವಲವಿಕೆಯಿಂದ ಇಷ್ಟೊಂದು ಸುಂದರವಾಗಿ ಇರಬೇಕಾದ್ರೆ ನಾನು ಯಾಕೆ ಇಷ್ಟೊಂದು ಜೀವನ ಇರುವಂತಹ ಸಂದರ್ಭದಲ್ಲಿ ನಾನು ಯಾಕೆ ಈ ರೀತಿ ಇರಬೇಕು, ನಾನು ಯಾಕೆ ಈ ರೀತಿ ದುಃಖದಲ್ಲಿರಬೇಕು, ಒಬ್ಬಂಟಿಯಾಗಿ ಜೀವನವನ್ನು ನಾನು ಯಾಕೆ ಮಾಡಬೇಕು ಎನ್ನುವಂತಹ ಒಂದು ವಿಷಯ ಅವರಿಗೆ ಬರುವಂಥದ್ದನ್ನು ನಾವು ಈ ಒಂದು ಕವಿತೆಯಲ್ಲಿ ಕಾಣ್ಬೋದು. ಡಫೋಡಿಲ್ಸ್ ಕವಿತೆಯನ್ನು ವಿಲಿಯಂ ವರ್ಡ್ಸ್ವರ್ತ್ ಅವರು ಹೇಳ್ತಾ ಇರುವಂಥದ್ದು. ಅವರ ಒಂದು ದುಃಖದ ಸಮಯದಲ್ಲಿ ಅವರಿಗೆ ಡಫೋಡಿಲ್ಸ್ ಹೂಗಳು ಸಿಗ್ತದೆ. ಅದಾದ ನಂತರ ಅವರು ಮನೆಗೆ ಬಂದು ಯಾವಾಗ ಎಲ್ಲ ದುಃಖದಲ್ಲಿರ್ತಾರೋ ಆವಾಗ ಆ ಡಫೋಡಿಲ್ಸ್ ಹೂಗಳನ್ನು ನೆನಪಿಸಿಕೊಳ್ತಾರೆ. ಡಫೋಡಿಲ್ಸ್ ಹೂಗಳನ್ನು ನೆನಪಿಸಿಕೊಂಡ ತಕ್ಷಣ ಅವರ ಒಂದು ಮನಸ್ಸಿಗೆ ಖುಷಿ ಕೊಡ್ತದೆ. ಅದು ಆ ಒಂದು ಬೇಸರವನ್ನೆಲ್ಲ ಕಳೆಯುವಂತಹ ಶಕ್ತಿ ಆ ಡಫೋಡಿಲ್ಸ್ ಹೂಗಳಿಗಿದೆ. ಡಫೋಡಿಲ್ಸ್ ಹೂಗಳನ್ನು ಯಾವಾಗೆಲ್ಲ ಅವರು ನೆನೆಸ್ಕೊಳ್ತಾ ಇರ್ತಾರೋ ಅವಾಗೆಲ್ಲ ಅವರ ಒಂದು ಮನಸ್ಸು ಖುಷಿಯನ್ನು ಕಾಣ್ತದೆ, ಹಾಗೆಯೇ ಉತ್ಸಾಹವನ್ನು ಕಾಣ್ತದೆ. ಅದೆಲ್ಲ ಈ ಡಫೋಡಿಲ್ಸ್ ಹೂವಿನಿಂದ ಅಂತ ಹೇಳುವಂಥದ್ದು. ಅವರ ಒಂದು ಒಂಟಿ ಜೀವನಕ್ಕೆ ಅಥವಾ ದುಃಖದ ಜೀವನವು ಆ ಡಫೋಡಿಲ್ಸ್ ಹೂಗಳನ್ನು ನೋಡಿದ ನಂತರ ಅವರು ಬದಲಾವಣೆಯನ್ನು ಮಾಡಿಕೊಳ್ತಾರೆ. ಅವರ ಜೀವನದಲ್ಲಿ ಬದಲಾವಣೆಗಳು ತಗೊಂಡು ಬರುವಂಥದ್ದು ಈ ಡಫೋಡಿಲ್ಸ್ ಹೂಗಳು ಎಂದು ಕವಿ ಇಲ್ಲಿ ವಿವರಿಸ್ತಾ ಇರುವಂಥದ್ದು ಕಾಣ್ಬೋದು. ಅಷ್ಟೊಂದು ಸುಂದರವಾಗಿತ್ತು. ಸಾವಿರಾರು ಹೂಗಳು ಕೂಡ ಅಲ್ಲಿತ್ತು. ಆ ಹೂಗಳು ಅತ್ಯಂತ ಅದ್ಭುತವಾಗಿ ತುಂಬಾ ಖುಷಿಯಿಂದ ನೃತ್ಯ ಮಾಡುವ ರೀತಿಯಲ್ಲಿ ಕವಿಗೆ ಆ ಒಂದು ಹೂಗಳು ಕಾಣಿಸ್ತಾ ಇತ್ತು. ಅದನ್ನು ಯಾವತ್ತೂ ಅವರು ನೆನಪು ಮಾಡ್ಕೊಳ್ತಾ ಇದ್ರು. ಅವರಿಗೆ ಅದರಿಂದಾಗಿ ತುಂಬಾ ಖುಷಿ ಕೂಡ ಸಿಗ್ತಾ ಇತ್ತು ಎನ್ನುವಂಥದ್ದು ಈ ಒಂದು ಕವಿತೆಯ ಸಾರಾಂಶ ಆಗಿದೆ. ಇಲ್ಲಿ ಸಂಪೂರ್ಣವಾಗಿ ಇಂಗ್ಲಿಷ್ ಸಾರಾಂಶ ಇದೆ. ನಾನು ಈ ಒಂದು ವಿಡಿಯೋದಲ್ಲಿ 6 ಪದ್ಯದ ಸಂಪೂರ್ಣ ಸಾರಾಂಶವನ್ನು ಕೂಡ ನಿಮಗೆ ನಾನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಕನ್ನಡದಲ್ಲಿ ನಿಮಗೆ ಒಂದು ಸ್ವಲ್ಪ ಅದರ ವಿಷಯ ಗೊತ್ತಾದರೆ ನಂತರ ನೀವು ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಓದ್ಕೊಳ್ಳಿಕ್ಕೆ ಕೂಡ ತುಂಬಾ ಸುಲಭ ಆಗ್ತದೆ. ನೋಡಿ, ಇಲ್ಲಿ ನಾನೀಗ ಹೀಗೆ ತೋರಿಸ್ತಾ ಇದ್ದೇನೆ. ನೀವು ಇದನ್ನು ಬರ್ಕೊಳ್ತೀರಿ ಅಂತಾದರೆ ಪಾಸನ್ನು ಕೊಟ್ಟು ಅದನ್ನು ಆ ಒಂದು ಸಾಲುಗಳನ್ನೆಲ್ಲ ಬರ್ಕೊಳ್ಳಿ. ಇಲ್ಲ ಅಂತಾದರೆ ನೀವು ಬೇರೆ ಕಡೆಯಿಂದ ಓದ್ಕೊಳ್ತೀರಿ ಅಂತಾದರೆ ಬೇರೆ ಕಡೆಯಿಂದಲೂ ಕೂಡ ನೋಡ್ಕೊಳ್ಳಿ. ತುಂಬಾ ಅರ್ಥಪೂರ್ಣವಾದಂತಹ ಒಂದು ಕವಿತೆ ಅಂತ ಹೇಳ್ಬೋದು. ತುಂಬಾ ಒಂದು
ಅಂದರೆ ಕವಿಯ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು, ಒಂದು ಹೂವಿನಿಂದಾಗಿ ಅವರ ಮನಸ್ಸಿನಲ್ಲಿ ಆಗುವಂತಹ ಹ್ಯಾಪಿನೆಸ್ಸನ್ನು ಈ ಒಂದು ಕವಿತೆಯಲ್ಲಿ ಕಾಣಬಹುದಾಗಿದೆ. ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರುವಂತಹ ಈ ಒಂದು ಕವಿತೆಯಲ್ಲಿ ಡಫೋಡಿಲ್ಸ್ ಎನ್ನುವಂಥದ್ದು ಹೂಗಳ ಬಗ್ಗೆ ಹೇಳ್ತಾ ಇರುವಂಥದ್ದು, ಡಫೋಡಿಲ್ಸ್ ಫ್ಲವರ್ಸ್ನ ಬಗ್ಗೆ ಹೇಳ್ತಾ ಇರುವಂಥದ್ದನ್ನು ಕಾಣ್ಬೋದು. ನೋಡಿ, ಇದಾದ ನಂತರ ಇನ್ನೊಂದು ಪದ್ಯವನ್ನು ಅವರು ಬರೆದಿದ್ದಾರೆ, ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂತಹ ಕವಿತೆಯನ್ನು ಕೂಡ ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿದ್ದಾರೆ. ಇಲ್ಲಿ ಈ ಒಂದು ಕವಿತೆಯಲ್ಲಿ ಏನು ವಿಷಯ ಅಂತ ಹೇಳಿದರೆ, ಕವಿ ವಿಲಿಯಂ ವರ್ಡ್ಸ್ವರ್ತ್ ಅವರು ಲಂಡನ್ನಿನ ಒಂದು ಬ್ರಿಡ್ಜ್ ಅಂದರೆ ಲಂಡನ್ನಿನ ಸೇತುವೆಯ ಮೇಲೆ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಲಂಡನ್ ಸೇತುವೆ ನಡುವೆ ನಿಂತು ಆ ಲಂಡನ್ನ ಇಡೀ ಸಿಟಿಯ ಸೌಂದರ್ಯವನ್ನು ಅವರು ನೋಡ್ತಾ ಇದ್ದರು. ಬೆಳಗಿನ ಜಾವ, ತುಂಬಾ ಬೆಳಗ್ಗೆ, ಆಗ ಸೂರ್ಯ ಆಗ ತಾನೇ ಉದಯಿಸಿದ್ದ. ಇಡೀ ಆಕಾಶವೇ ಒಂದು ಕೆಂಬಣ್ಣದ ರೀತಿಯಲ್ಲಿತ್ತು. ಅದು ಒಂದು ಅಲ್ಲಿ ಸೇತುವೆಯ ಕೆಳಗೆ ನೀರು ಹರಿತಾ ಇತ್ತು. ಅಲ್ಲಿ ಆ ಒಂದು ಶೈನಿಂಗಿಗೆ ಅಲ್ಲಿನ ಒಂದು ಹೊಡೆಯಲ್ಲಿರುವಂಥ ಎಲ್ಲ ಕಲ್ಲುಗಳು, ಅಲ್ಲಿ ಒಂದು ಬೆಟ್ಟ ಇರ್ಬೋದು, ಬೆಟ್ಟ ಗುಡ್ಡ ಕಲ್ಲುಗಳೆಲ್ಲ ಶೈನಿಗಾಗಿ ಹೊಳಿತಾ ಇತ್ತು. ಕಾರಣ ಏನು ಅಂದರೆ ತುಂಬಾ ಬೆಳಗಿನ ಜಾವ, ಸೂರ್ಯ ಇನ್ನು ತಾನೇ ಮೂಡ್ತಾ ಇದ್ದಾನೆ ಅಂತ ಹೇಳಿದಾಗ ಆಕಾಶ ಯಾವ ರೀತಿ ಕೆಂಬಣ್ಣದಲ್ಲಿ ಬರ್ತದಲ್ವ, ಅದೇ ರೀತಿ ಎಲ್ಲ ಕಡೆನೆ ಹೊಳಿತಾ ಇತ್ತು. ಆಕಾಶ ತುಂಬಾ ಸೈಲೆಂಟ್ ಆಗಿತ್ತು, ನಿಶಬ್ದದಿಂದ. ಇಡೀ ಸಂಪೂರ್ಣ ಸಿಟಿ, ಲಂಡನ್ನ ಸಂಪೂರ್ಣ ಸಿಟಿ ನಿಶಬ್ದದಿಂದ ಕೂಡಿತ್ತು. ಎಲ್ಲರೂ ನಿದ್ರೆಯಲ್ಲಿದ್ದರು, ಎಲ್ಲರೂ ನಿದ್ದೆಯನ್ನು ಮಾಡ್ತಾ ಇದ್ರು. ಆ ಸಮಯದಲ್ಲಿ ಕೆಲವರಷ್ಟೇ ಎದ್ದಿದ್ರು. ಅದರಿಂದ ತುಂಬನೇ ಸಿಟಿ ತುಂಬನೇ ಸೈಲೆಂಟಾಗಿ, ಕಾಮಾಗಿ, ಕೂಲಾಗಿತ್ತು ಅಂತ ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವರು ವಿವರಿಸ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಹೇಳ್ತಾ ಇರುವಂಥದ್ದು, ಅಲ್ಲಿ ನಿಂತು ಅವರು ಯಾವುದನ್ನೆಲ್ಲ ವಿವರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಅಲ್ಲಿ ನಿಂತ್ಕೊಂಡು ಸಿಟಿಯ ಎಲ್ಲ ಸೌಂದರ್ಯವನ್ನು ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಏನೆಲ್ಲ ಕಾಣ್ತಾ ಇದೆ, ಅಲ್ಲಿ ಪ್ರಕೃತಿ ಯಾವ ರೀತಿ ಶುಭ್ರವಾಗಿ ಕಾಣ್ತಾ ಇದೆ ಅವರಿಗೆ. ಆಮೇಲೆ ಸಿಟಿ ಸಂಪೂರ್ಣ ಸೈಲೆಂಟ್ ಆಗಿರುವಂಥದ್ದನ್ನು ಕಾಣ್ತಾ ಇದೆ. ಎಂಟಿ ಡೂಮ್ಸ್ ಎಲ್ಲ ಎಂಟಿ ಆಗಿ ಕಾಣ್ತದೆ. ಶಿಪ್ಸ್ ಹೋಗುವಂಥದ್ದು, ಟವರ್ಸ್ಗಳು, ಟೆಂಪಲ್ಗಳು, ಥಿಯೇಟರ್ಗಳು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಆದಂತಹ ಏರ್, ಯಾವುದು ಪೊಲ್ಯೂಷನ್ ಇಲ್ಲದಂತಹ ಒಂದು ಏರನ್ನು ಕೂಡ ಅವರಿಲ್ಲಿ ವಿವರಿಸ್ತಾ ಇದ್ದಾರೆ, ಅವರು ಗಮನಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕೂಡ ಶೈನಿಂಗ್ ಆಗ್ತಾ ಇದೆ, ಗ್ಲಿಟರಿಂಗ್ ಆಗ್ತಾ ಇದೆ. ರಾಕ್, ವ್ಯಾಲಿ, ಹಿಲ್ ಆಲ್ ಆರ್ ಶೈನಿಂಗ್ ಆ್ಯಂಡ್ ಗ್ಲಿಟರಿಂಗ್ ಅಂತ ಅವರು ಹೇಳ್ತಾ ಇದ್ದಾರೆ. ದ ಬ್ಯೂಟಿ ಆಫ್ ದ ಮಾರ್ನಿಂಗ್ ಹೇಗಿತ್ತು ಅಂತ ಹೇಳಿದ್ರೆ ಸೈಲೆಂಟ್ ಆಗಿತ್ತು, ಎಂಟಿ ಡೂಮ್ಸ್ ಇತ್ತು, ಶಿಪ್ ಇತ್ತು, ಟವರ್ಸ್ ಇತ್ತು, ಟೆಂಪಲ್ಸ್, ಥಿಯೇಟರ್, ಕ್ಲಿಯರ್ ಏರ್ ಇತ್ತು ಅಂತ ಅವರು ವಿವರಿಸುವಂಥದ್ದು. ವಿಲಿಯಂ ವರ್ಡ್ಸ್ವರ್ತ್ ಅವರ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್. In Upon Westminster Bridge, the poet is crossing Westminster Bridge into London during the very early morning. ತುಂಬನೇ ಬೆಳಗಿನ ಜಾವದಲ್ಲಿ ಲಂಡನ್ನಿನ ವೆಸ್ಟ್ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂಥಲ್ಲಿ ಇಲ್ಲಿ ಕವಿ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಕವಿತೆಯನ್ನು ಬರೆದಿರುವಂಥದ್ದನ್ನು ಕಾಣ್ಬೋದು. ಇನ್ನು ಬರುವಂತಹ ಒಂದು ಕವಿತೆ ಯೂನಿಟ್ 4ರಲ್ಲಿರುವಂಥದ್ದು ಯುಲಿಸಸ್ ಕವಿತೆಯನ್ನು ಬರೆದವರು ಆಲ್ಫ್ರೆಡ್ ಟೆನ್ನಿಸನ್ ಅವರು. ಇದು ಯಾವುದರ ವಿಚಾರವಾಗಿದೆ ಅಂತ ಹೇಳಿದರೆ, ಇಲ್ಲಿ ಆಲ್ಫ್ರೆಡ್ ಟೆನ್ನಿಸನ್ ಅವರು ಬರೆದಿರುವಂತಹ ಈ ಒಂದು ಕವಿತೆಯಲ್ಲಿ ಈ ಕವಿತೆಯ ಒಬ್ಬ ಹೀರೋ ಯಾರಾಗಿರ್ತಾರೆ ಅಂದರೆ ತುಂಬನೇ ಓಲ್ಡ್ ಏಜ್ ಆಗಿರುವಂತಹ ಒಬ್ಬ ರಾಜ. ಇಲ್ಲಿ ಓಲ್ಡ್ ಏಜ್ ಆಗಿರುವಂಥ ಒಬ್ಬ ರಾಜ ಈಗ ತನ್ನ ಮನೆಯಲ್ಲಿದ್ದಾನೆ. ತನ್ನ ಮನೆಯಲ್ಲಿದ್ದುಕೊಂಡು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ, ದುಃಖ ವ್ಯಕ್ತಪಡಿಸ್ತಾ ಇದ್ದಾನೆ. ಅವನು ಹೇಳ್ತಾನೆ, ನನಗೆ ಏಜ್ ಆಯಿತು, ಆದರೆ ಇನ್ನೂ ನನ್ನ ಸಮಯ ಮುಗಿಲಿಲ್ಲ, ನಾನು ಇನ್ನಷ್ಟು ಅಡ್ವೆಂಚರ್ಗಳನ್ನು ಮಾಡ್ಬೋದು ಅಂತ ಹೇಳ್ತಾನೆ. ಯಾಕಂದರೆ ಈ ರಾಜ ಯುಲಿಸಸ್ ಎನ್ನುವಂತಹ ರಾಜ ಸುಮ್ಮನೆ ಕುಳಿತವನಲ್ಲ. ಅವನು ತನ್ನ ಜೀವನದುದ್ದಕ್ಕೂ ಸೇಲ್ ಬೋಟಲ್ಲಿ ಅಂದರೆ ನೌಕಾಯಾನವನ್ನು ಮಾಡ್ತಾ ಇದ್ದ, ಬೇರೆ ಬೇರೆ ಅಡ್ವೆಂಚರ್ಗಳನ್ನೆಲ್ಲ ಮಾಡ್ತಾ ಇದ್ದ. ನೌಕಾಯಾನವನ್ನು ಮಾಡಿಕೊಂಡು ಬೇರೆ ಬೇರೆ ಯುದ್ಧಗಳನ್ನು ಮಾಡಿ ಅನೇಕ ಯುದ್ಧಗಳನ್ನು ಗೆದ್ದುಕೊಂಡಂಥವನು ಯುಲಿಸಸ್ ಜೀವನ ಪೂರ್ತಿ ಸೇಲಿಂಗ್ ಮಾಡ್ತಾ ಇದ್ದ, ಅಂದರೆ ನೌಕಾಯಾನವನ್ನು ಮಾಡ್ತಾ ಇದ್ದ. ಈ ರೀತಿ ಮಾಡ್ತಾ ಮಾಡ್ತಾ ಈಗ ಅವನಿಗೆ ಏಜ್ ಆಗಿದೆ, ಈಗ ಅವನು ಓಲ್ಡ್ ಏಜ್ಗೆ ಬಂದಿದ್ದಾನೆ, ಮನೆಯಲ್ಲಿದ್ದಾನೆ.
ಅಂತಹ ಸಂದರ್ಭದಲ್ಲಿ ರಾಜ ಏನು ಹೇಳ್ತಾ ಇದ್ದಾನೆ, ವೇಸ್ಟ್ ಮಾಡ್ತಾ ಇದ್ದೇನೆ ನಾನು ಟೈಮನ್ನು, ನನಗೆ ಇನ್ನೂ ಟೈಮ್ ಇದೆ, ನನ್ನ ಜೀವ ಇರುವ ತನಕ ನನಗೆ ಇನ್ನೂ ಸಮಯಾವಕಾಶ ಇದೆ, ನಾನು ಇನ್ನೂ ಕೂಡ ಅಡ್ವೆಂಚರನ್ನು ಮಾಡಬೇಕು, ನಾನು ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಬಾರ್ದು, ನಾನು ಇನ್ನಷ್ಟು ಟೈಮನ್ನು ಸ್ಪೆಂಡ್ ಮಾಡಬೇಕು. ಯುಲಿಸಸ್ ಬಿಲೀವ್ಸ್ ದಟ್ he must enjoy the little time left of his life. ಇಲ್ಲಿ ಯುಲಿಸಸ್ ರಾಜ ಅವನಿಗೆ ಗೊತ್ತಿದೆ ಇನ್ನೂ ಟೈಮ್ ಇಲ್ಲ, ಇನ್ನೂ ಹೆಚ್ಚು ಸಮಯ ನನ್ನ ಜೀವನದಲ್ಲಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ರಾಜ ಏನು ಹೇಳ್ತಾರೆ ಅಂತ ಹೇಳಿದರೆ, he must enjoy the little time left of his life. ಇನ್ನು ಸ್ವಲ್ಪ ಸಮಯ ಮಾತ್ರ ಜೀವನ ಉಳಿದಿದೆ, ಆ ಸ್ವಲ್ಪ ಸಮಯವನ್ನಾದರೂ ಕೂಡ ನಾನು ಸುಮ್ಮನೆ ಕುಳಿತುಕೊಳ್ಬಾರ್ದು, ಅದನ್ನು ನಾನು ಬಳಸಬೇಕು, ಅದನ್ನು ನಾನು ಉಪಯೋಗಿಸಬೇಕು, ಅದರಲ್ಲಿ ನಾನೇನು ಸಾಧನೆಯನ್ನು ಮಾಡಬೇಕು, ಅಡ್ವೆಂಚರ್ಗಳನ್ನು ಮಾಡಬೇಕು. ರೆಸೊಲ್ಯೂಷನ್ ಟು ಕಂಟಿನ್ಯೂ ಆಫ್ ಸ್ಟ್ರೈಕ್, ಸೀಕ್, ಫೈಂಡ್ ಬಟ್ ನೆವರ್ ಈಲ್ಡ್. ಆದರೆ ಬಿಟ್ಟು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾನು ಆಗೋದಿಲ್ಲ ಅಂತ ಕೈ ಬಿಡಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ನನಗೆ ಸಮಯ ಇದೆ, ಎಲ್ಲಿ ನನ್ನ ಜೀವ ಇದೆಯೋ ಅಲ್ಲಿ ತನಕ ನನಗೆ ಸಮಯಾವಕಾಶ ಇದೆ, ಇನ್ನು ಸ್ವಲ್ಪ ಸಮಯ ಇರ್ಬೋದಷ್ಟೇ ಹೊರತು ಆ ಇರುವ ಸಮಯವನ್ನೇ ನಾನು ಬಳಸ್ಕೊಳ್ತೇನೆ ಎನ್ನುವಂಥ ಮಾತುಗಳನ್ನು ಹೇಳುವಂಥದ್ದನ್ನು ಕಾಣ್ಬೋದು. ಯುಲಿಸಸ್ ಈಸ್ ಎ ಪೋಯಮ್ which gives us detail about unhappiness and monotony Ulysses is going through in his old age. ಏಕತಾನತೆ, ಅನ್ಹ್ಯಾಪಿನೆಸ್ ಅಲ್ಲಿದ್ದಾರೆ ಅವರು. ಓಲ್ಡ್ ಏಜ್ಗೆ ಬಂದಂತಹ ಸಂದರ್ಭದಲ್ಲಿ ಅವರು ಹೇಳುವಂತಹ ಮಾತುಗಳಾಗಿದೆ. ಇಲ್ಲಿ ಯುಲಿಸಸ್ನ ಮಗ ಉತ್ತಮ ರಾಜನಾಗಿದ್ದಾನೆ, ಪ್ರಜೆಗಳೆಲ್ಲರೂ ಕೂಡ ಅವನ ರಾಜ್ಯಭಾರವನ್ನು, ಅವನ ಆಡಳಿತವನ್ನು ಒಪ್ಪಿಕೊಂಡಿದ್ದಾನೆ. ಆದ ಕಾರಣ ಯುಲಿಸಸ್ಗೆ ತುಂಬಾ ಖುಷಿ ಇದೆ, ತುಂಬಾ ಹ್ಯಾಪಿ ಇದೆ. ನನ್ನ ಮಗನನ್ನು ಈ ಪ್ರಜೆಗಳು ಒಪ್ಪಿಕೊಂಡಿದ್ದಾರೆ, ಉತ್ತಮ ರೀತಿಯ ಆಡಳಿತವನ್ನು ಮಾಡ್ತಾ ಇದ್ದಾನೆ, ಉತ್ತಮವಾಗಿ ನೋಡ್ಕೊಳ್ತಾ ಇದ್ದಾನೆ ಅಂತ ಯುಲಿಸಸ್ಸಿಗೆ ತುಂಬಾ ಖುಷಿ ಇದೆ. ಆದರೂ ಕೂಡ ನನ್ನ ಒಂದು ಜೀವನ ಇರುವ ತನಕ ನಾನು ಏನಾದರೂ ಒಂದು ಅಡ್ವೆಂಚರ್ ಮಾಡ್ತೇನೆ, ಸಿಕ್ಕಿರುವಂತಹ ಜೀವನವನ್ನು ಬಳಸಿಕೊಂಡು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಎನ್ನುವಂಥದ್ದು ಈ ಒಂದು ಪೋಯಟ್ರಿಯ ಒಂದು ಮೋರಲ್ ಆಫ್ ದ ಸ್ಟೋರಿ ಅಂತ ಹೇಳ್ತಾವಲ್ಲ, ಆ ಒಂದು ನೀತಿ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರ ಜೀವನ ಕೂಡ ತುಂಬಾ ವಿಶೇಷವಾದದ್ದು. ನಾವು ಅದನ್ನು ಬಳಸ್ಕೊಳ್ಬೇಕು, ಅದರಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ಏನೂ ಸಾಧನೆ ಮಾಡಿಲ್ಲ ಅಂತಂದರೆ ನಮ್ಮ ಜೀವನ ವೇಸ್ಟ್. ನಾವು ಏನೂ ಸಾಧನೆ ಮಾಡದೆ ಹೋದರೆ ಅದರಲ್ಲಿ ಏನೂ ಅರ್ಥ ಇಲ್ಲ. ಒಬ್ಬ ಮಾನವನಾಗಿ ನಾವು ಹುಟ್ಟಿದ್ದೇವೆ ಅಂತ ಆದಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ನಮ್ಮಿಂದ ಸಾಧ್ಯ. ಅಡ್ವೆಂಚರ್ ಇನ್ ಹ್ಯೂಮನ್ ಬೀಯಿಂಗ್ ದಟ್ ಮೇಕ್ ದೇರ್ ಲೈಫ್ಸ್ ವರ್ತ್ ಲಿವಿಂಗ್. ನಿಜವಾಗಿ ನಾವು ಜೀವನ ಮಾಡಿದ್ದು ಸಾರ್ಥಕತೆ ಪಡಿಬೇಕು ಅಂತಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇಲ್ಲಿ ಹೇಳುವಂಥದ್ದು. ಯುಲಿಸಸ್ನ ಮಗ ಟೆಲಿಮ್ಯಾಕ್ಯೂ ಎನ್ನುವಂಥ ಅವನು he wishes to rule people happily while Ulysses love his son and believe he will be good ruler and honor the god of the family. ಈಗ ಯುಲಿಸಸ್ಸಿಗೆ ಖುಷಿ ಇದೆ, ಅವನ ಮಗ ಒಳ್ಳೆಯ ರಾಜ ಆಗಿದ್ದಾನೆ, ಪ್ರಜೆಗಳು ಒಪ್ಪಿಕೊಳ್ಳುವಂತಹ ರಾಜ ಕೂಡ ಆಗಿದ್ದಾನೆ ಎನ್ನುವಂಥದ್ದು. ಇವಿಷ್ಟು ಈ ಒಂದು ಪೋಯಟ್ರಿಯಲ್ಲಿ ಬರುವಂತಹ ಬೇರೆ ಬೇರೆ ಪದ್ಯಗಳಾಗಿದೆ. ಯೂನಿಟ್ 1ರಲ್ಲಿ 2, ವಿಲಿಯಂ ಶೇಕ್ಸ್ಪಿಯರ್ ಅವರು 2 ಪದ್ಯ ಬರೆದಿದ್ದಾರೆ, ವಿಲಿಯಂ ವರ್ಡ್ಸ್ವರ್ತ್ ಕೂಡ 2 ಪದ್ಯವನ್ನು ಬರೆದಿದ್ದಾರೆ, ಥಾಮಸ್ ಗೇರೆ ಅವರದ್ದು ಎಲಿಜಿ, ಆಮೇಲೆ ಆಲ್ಫರ್ಡ್ ಟೆನಿಸನ್ ಅವರದ್ದು ಯುಲಿಸಸ್. ಒಟ್ಟು 6 ಪದ್ಯ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರ ಸಮ್ಮರಿಯನ್ನು ನೀವು ಬರ್ಕೊಳ್ಳಿ. ಈ ಯುಲಿಸಸ್ ಸಮ್ಮರಿಯನ್ನು ಕೂಡ ನೋಡಿಕೊಂಡು ಬರ್ಕೊಳ್ಳಿ. ನೀವು ಬರ್ದಿಲ್ಲ ಅಂತಂದರೆ ಬರ್ಕೊಳ್ಳಿ, ಇಲ್ಲಾಂದರೆ ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ನಿಮಗೆ ಅದು ಸಿಗ್ತದೆ. ಇದರಲ್ಲಿ ನಾನು ಈ ರೀತಿಯಾಗಿ ತುಂಬಾ ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದೇನೆ. ಇದನ್ನು ನೀವು ಇನ್ನಷ್ಟು ಸಾಧಾರಣ 3 ಪೇಜ್ ಆಗುವಷ್ಟು ಪರೀಕ್ಷೆಗೆ ಬರಿಬೇಕು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ವಿವರಣೆಯನ್ನು ಕೊಟ್ಟು ಬರೀರಿ. ಈಗ 1 ಸಾಲು 2 ಸಾಲು ಬರಿತೀರಿ ಅಂತಾದರೆ ಅದನ್ನೇ ಒಂದು ಸ್ವಲ್ಪ 4 ಲೈನ್ ಹೆಚ್ಚಾಗುವಷ್ಟು ಬರೀರಿ. ಅಂದರೆ ಸ್ವಲ್ಪ ನೀವೇ ವಿವರಿಸಿ ಬರೀರಿ. ಈ ಒಂದು ಪ್ಯಾರಾಗ್ರಾಫ್ ಇರುವಂಥದ್ದನ್ನು ಪಾಯಿಂಟ್ಸ್ ಆಗಿ ತಗೊಂಡು ಬರೀರಿ. ಈಗ ಇಲ್ಲಿ ಒಂದು ಪಾಯಿಂಟ್ಸ್, ಇಲ್ಲಿ ಒಂದು ಪಾಯಿಂಟ್ಸ್ ರೀತಿಯಲ್ಲಿ ನೀವು ಮಾಡಿಕೊಂಡು ಓದ್ಕೊಳ್ಳಿ, ಹಾಗೆ ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಳ್ಳಿ. ಆವಾಗ ಹೆಚ್ಚಿನ ಪುಟ ಬರೆಯಲಿಕ್ಕೂ ಕೂಡ ಸಾಧ್ಯ ಆಗ್ತದೆ, ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಸ್ನೇಹಿತರೆ. ಆದ್ದರಿಂದ ನಾನು ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ಯಾರೆಲ್ಲ ಪ್ರಥಮ BA.Com ಇಂಗ್ಲೀಷ್ ಅನ್ನು ಮಾಡ್ತಾ ಇದ್ದೀರೋ 6 ಪದ್ಯದ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಳ್ಳಿ. 6 ಸಾರಾಂಶವನ್ನು ನೀವು ಕಲ್ತುಕೊಂಡ್ರೆ ಎನೋಟೇಟ್ ಬರೀಲಿಕ್ಕೂ ಕೂಡ ಏನು ಕಷ್ಟ ಆಗೋದಿಲ್ಲ. ಅದು ಯಾವ ಪದ್ಯದಿಂದ ಬಂದಿದೆ ಅಂತ ನಮಗೆ 2 ಸಾಲನ್ನು ಓದಿದ ತಕ್ಷಣ ಅರ್ಥ ಆಗ್ತದೆ ಸ್ನೇಹಿತರೆ. ಅದರಿಂದ ಎನೋಟೇಟ್ ಬರೀಲಿಕ್ಕೂ ಕೂಡ ಅದು ನಿಮಗೆ ತುಂಬಾ ಅನುಕೂಲ ಆಗ್ತದೆ. ಪ್ರಶ್ನೆ ಉತ್ತರ ಬರೀಲಿಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತದೆ. ಅದರಿಂದ ತುಂಬಾ ಸುಲಭ ಇದೆ. 6 ಪದ್ಯ ಕೂಡ ಅರ್ಥ ಮಾಡಿಕೊಂಡ್ರೆ ತುಂಬಾ ಸುಲಭ ಇರುವಂತಹ ಒಂದು ಪದ್ಯಗಳಾಗಿದೆ. ಲೇಖಕರ ಹೆಸರನ್ನು ಸರಿಯಾಗಿ ಕಲ್ತುಕೊಳ್ಳಿ. ಆ ಪದ್ಯ
ಪದ್ಯದ ಹೆಸರನ್ನು ಕೂಡ ಸ್ಪೆಲ್ಲಿಂಗ್ ಸರಿಯಾಗಿ ಪದ್ಯದ ಹೆಸರು ಮತ್ತು ಲೇಖಕರ ಹೆಸರನ್ನು ಸ್ಪೆಲ್ಲಿಂಗ್ ಸಮೇತ ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ. ಇವಿಷ್ಟು ಕೆಲಸವನ್ನು ನೀವು ಮೊದಲಿಗೆ ಮಾಡಿ ಇವತ್ತಿನ ನೀವು ಓದ್ತಾ ಇದ್ದೀರಿ ಅಂತಾದರೆ ಈ 6 ಪದ್ಯದ ಸಾರಾಂಶವನ್ನು ನಾನೀಗ ಈ ಒಂದೇ ವಿಡಿಯೋದಲ್ಲಿ 6 ಪದ್ಯದ ಸಾರಾಂಶವನ್ನು ಕನ್ನಡದಲ್ಲಿ ಸ್ವಲ್ಪ ಸುಲಭದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಇಂಗ್ಲೀಷ್ ಸಮ್ಮರಿಯನ್ನು ಕೂಡ ನಿಮಗೆ ತೋರಿಸಿದ್ದೇನೆ, ಅದನ್ನು ಬರ್ಕೊಳ್ಳಿ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಪಾಠದ ಭಾಗ ಹಾಗೆಯೇ ನಾಟಕದ ವಿಚಾರವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಆದಷ್ಟು ನನಗೆ ಏನೆಲ್ಲ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅನಿಸ್ತದೆ ಅದನ್ನೆಲ್ಲ ಕೂಡ ನಿಮಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ. ಧನ್ಯವಾದಗಳು.